ಸಾಮಾಜಿಕ ಬಹಿಷ್ಕಾರ ಹಾಕುವುದು ಕಾನೂನು ಪ್ರಕಾರ ದೊಡ್ಡ ಅಪರಾಧ. ಆದರೆ ಈ ಕಾಲದಲ್ಲೂ ಇಲ್ಲೊಂದು ಕುಟುಂಬ ಕ್ಷುಲ್ಲಕ ಕಾರಣಕ್ಕೆ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿದೆ. ಕಳೆದ 9 ತಿಂಗಳಿಂದ ಶಿಕ್ಷೆಯನ್ನು ಅನುಭವಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮುಂದೆ ತಮ್ಮ ಅಳಲು ತೋಡಿಕೊಂಡಿದೆ. ಎರಡು 2026ರ ಹೊಸ್ತಿಲಿಗೆ ಕಾಲಿಟ್ಟಾಗಿದೆ. ಇಂತಹ ಸಂದರ್ಭದಲ್ಲಿ ಬಹಿಷ್ಕಾರ ಎಂಬ ಅನಿಷ್ಟ ಪದ್ಧತಿ ಇನ್ನೂ ಜೀವಂತ ಇದೆ ಅಂದ್ರೆ ನಂಬ್ತೀರಾ? ಗ್ರಾಮೀಣ ಪ್ರದೇಶವೊಂದರಲ್ಲಿ ಕುಟುಂಬವೊಂದು ಕಳೆದ 9 ತಿಂಗಳಿನಿಂದ ಬಹಿಷ್ಕಾರಕ್ಕೆ ಒಳಗಾಗಿದೆ. ಕುಮಟಾದಲ್ಲಿ ಬಹಿಷ್ಕಾರ ಪಿಡುಗು ಇನ್ನೂ ಜೀವಂತ. ಕ್ಷುಲ್ಲಕ ಕಾರಣಕ್ಕೆ 9 ತಿಂಗಳಿನಿಂದ ಬಹಿಷ್ಕಾರ ಶಿಕ್ಷೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಲುಕ್ಕೇರಿ ಗ್ರಾಮದಲ್ಲಿ ಕುಟುಂಬವೊಂದಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಲಾಗಿದೆ. ಇಲ್ಲಿನ ಗಣಪತಿ ಕೃಷ್ಣ ಅಂಬಿಗ ಎಂಬುವವರ ಕುಟುಂಬ ಕಳೆದ 9 ತಿಂಗಳಿಂದ ಬಹಿಷ್ಕಾರಕ್ಕೊಳಗಾಗಿದೆ. ಊರಿನ ಯಾರೂ ಕೂಡ ಈ ಕುಟುಂಬದ ಜೊತೆ ಮಾತನಾಡ್ತಿಲ್ಲ. ಯಾವುದೇ ಕಾರ್ಯಕ್ರಮಕ್ಕೂ ಆಹ್ವಾನ ನೀಡುತ್ತಿಲ್ಲ. ಯಾರಾದರೂ ಅವರ ಜೊತೆ ಮಾತನಾಡಿದ್ರೆ ಗ್ರಾಮದ ಮುಖಂಡರಿಂದ ಕ್ರಮ ಎದುರಿಸಬೇಕಾಗುತ್ತದೆ. ಹೀಗಾಗಿ ನೊಂದ ಕುಟುಂಬ ತಮಗಾಗುತ್ತಿರುವ ಅನ್ಯಾಯದ ಬಗ್ಗೆ ಅಧಿಕಾರಿಗಳಿಗೆ ಮನವಿ ನೀಡಿದ್ದಾರೆ. ಬಹಿಷ್ಕಾರ ನಮಗೆ ಕೊಟ್ಟರೆ ಒಂದು ಕಾಯಿಗಳು ಹಚ್ಚಬೇಕು, ಇಲ್ಲ ನಿಮ್ಗೆ ಬಹಿಷ್ಕಾರ ಬಿಡುಗಡೆ ಮಾಡುವುದಿಲ್ಲ. ನೀವು ಕಾಯಿಗಳು ಹಚ್ಚಿದ್ರೆ ಮಾತ್ರ ಬಿಡುಗಡೆ ಮಾಡಿ ಅಂತ ಹೇಳಿದ್ರು. ನಾವು ಒಪ್ಪೋದಿಲ್ಲ ಅಂದ್ರು. ಕಾಯಿಗಳು ಮಾತ್ರ ಹಚ್ಚುದಿಲ್ಲ ಅಂತ ಹೇಳಿದ್ರು. ಒಂದು ಸುಗ್ಗಿಗೆ ಹೋದ್ರ ಮೇಲೆ ನನ್ನ ಹುಡುಗನ ಕರ್ಕೊಂಡೋಗಿ ಸುಗ್ಗಿಗೆ ಹೋದ್ರ ಮೇಲೆ ಹೇಳ್ದಿರು ಹೇಳನಂತಿ ಬಹಿಷ್ಕಾರ ಕೊಟ್ಟಿಟ್ಟಾರೆ ನಮ್ಗೆ ಅಂತೇಳಿ. ಹೆಣ್ಣು ಕೇಳಿದ್ರೆ ಕೇಳ್ದಾರೆ ಹೇಳ್ಕೊಡ್ತರು, ಹೇಳ್ಕೊಡ್ತರು. ಸರಿ ಇಲ್ಲ ಹಂಗೆ ಹಿಂಗೆ ಅಲ್ಲಿ ಇಲ್ಲಿ ಬಿದ್ಕಂತ ಹಂಗೆ ಹಿಂಗೆ ಅಂತ ಇದೇನ ಮನೆ ಸಾರಾಯಿ ಕುಡಿತಾ ಇದ್ ಮಾಡ್ತಾ ಅಂತಾರ. ಅವು ಇನ್ನೂ ಮುಟ್ಟೆ ಗೊತ್ತಿಲ್ಲ ಅದು ಸಾರಾಯಿ, ಆದ್ರೂ ಹಂಗ ಹೇಳ್ಕೊಡ್ತಾರೆ. ಲುಕ್ಕೇರಿ ಗ್ರಾಮದಲ್ಲಿ ಮೀನುಗಾರ ಅಂಬಿಗ ಸಮಾಜದ 76 ಮನೆಗಳಿವೆ. ಎಲ್ಲರೂ ಕೂಡ ಹೋಳಿ ಹಬ್ಬವನ್ನ ಪದ್ಧತಿಯಂತೆ ಆಚರಿಸುತ್ತಾರೆ. ಆ ಸಂದರ್ಭದಲ್ಲಿ ನಡೆದ ಕ್ಷುಲ್ಲಕ ಜಗಳದಿಂದಾಗಿ ಗಣಪತಿ ಅವರ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿದೆ. ಇನ್ನೊಂದೆಡೆ ಗಣಪತಿ ಅಂಬಿಗ ಅವರ ಮನೆ ಮುಂದೆ ಜಮೀನಿನಲ್ಲಿ ಕೆಲ ಮನೆಗಳ ಶೌಚಾಲಯದ ಪೈಪ್ಲೈನ್ ಹಾದು ಹೋಗಿದೆ. ಪೈಪ್ಲೈನ್ ಒಡೆದು ದುರ್ವಾಸನೆ ಬರ್ತಿದ್ದು ತೆರವುಗೊಳಿಸುವಂತೆ ಗ್ರಾಮ ಪಂಚಾಯತ್ಗೆ ಮನವಿ ನೀಡಿದ್ರು. ಇದು ಕೂಡ ಕಾರಣವಾಗಿದೆ. ಇದಿಷ್ಟೇ ಅಲ್ಲ, ಗಣಪತಿ ಅವರ ಮಗನ ಮದುವೆ ಮಾಡಬೇಕೆಂದು ವಧುವಿನ ಕಡೆಯವರು ಬಂದ್ರೆ ಅವರಿಗೆ ಹುಡುಗ ಸರಿಯಿಲ್ಲ ಬೇಡ ಎಂದು ಇಲ್ಲಸಲ್ಲದ ಅಪಪ್ರಚಾರ ಮಾಡಿ ಮದುವೆ ಸಂಬಂಧ ಕೂಡದಂತೆ ತಪ್ಪಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಒಂದ್ ವೇಳೆ ಬಹಿಷ್ಕಾರ ವಾಪಸ್ ತೆಗೆದುಕೊಳ್ಳುವುದಾದ್ರೆ ಎಲ್ಲಾ ಮನೆಗಳಿಗೂ ಹೋಗಿ ಕಾಯಿ ಹೂಳು ಹಚ್ಚಬೇಕೆಂದು ಫರ್ಮಾನ್ ಹೊರಡಿಸಿದ್ದಾರಂತೆ. ನಮ್ಮನೆ ಮುಂದೆ ಒಂದು ಪೈಪ್ ಹಾಕೊಂಡು ಹೋಗಿದ್ರು. ನಮ್ಮನೆ ಮುಂದೆ ಪೈಪ್ ಹಾಕೊಂಡು ಹೋದ್ ಕೂಡ ನಾವು ಪಂಚಾಯತ್ ಅರ್ಜಿ ಕೊಟ್ಟಿದ್ರು. ಪಂಚಾಯತ್ ಅರ್ಜಿ ಕೊಟ್ಟರು 8 ಮನೆಯವರು ಸೇರಿ ಹಾಕಿದ್ರು. ಅದು ಹೊಳಿಗೆಲ್ಲ ಬಿಟ್ಟು ಸಿಕ್ಕಾಪಟ್ಟು ಇದಾಗ್ತದೆ. ತಂದೆಯವರು ತಾಯಿಯವರು ನಾವೆಲ್ಲ ಹೊಳೆಯಲ್ಲ ಇದು ಮಾಡ್ತೇವೆ. ಅಲ್ಲಿ ನಮ್ಮನೆ ಮುನ್ನಂಡೆ ಹಾಕೊಂಡು ಹೋಗೋರೆ, ಅದು ಒಡೆದು ವಾಸನೆ ಬರ್ತದೆ ಅಂತ ನಾವು ಪಂಚಾಯತ್ ತಿಳಿಸಿದ್ವಿ. ಅದ್ರ ಮೇಲೆ ಸಿಟ್ಟು ಹಾಕೊಂಡು ಆನಂತರ ತಂದೆಯವ್ರಿಗೆ ಒಂದ್ 2-3 ಸಲ ಗಲಾಟೆ ಮಾಡ್ರು. ಸೊಡ್ಲಿಲಿ ಅಲ್ಲೆಲ್ಲವ ಹೊಡೋಕೆ ಬಂದ್ರು. ಆನಂತರ ಮತ್ತೊಂದ್ಸಲ ಸುಗ್ಗಿ ಹಬ್ಬದಲ್ಲಿ ತಂದೆಯವ್ರಿಗೆ ಉದಯ್ ಗೋವಿಂದಮ್ಮ ಹೊಡೆದ್ ಕೂಡ ನಾವು ಕುಮಟಾ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಮಾಡಿದ್ದೇವೆ. ಸರ್ಕಾರಿ ಆಸ್ಪತ್ರೆಗೆಲ್ಲ ಸೇರಿಸಿ ಕುಮಟಾ ಸ್ಟೇಷನ್ ಕುಮಟಾ ಪೊಲೀಸರು ಸುಧಾರಿಸಿ ಕಳಿಸಿದ್ರು. ಸುಧಾರಿಸಿ ಕಳಿಸಕ್ಕೂ ನಾವು FIR ಮಾಡಿ ಅಂತ ಹೇಳಿದ್ರೆ ನಾವು ಸುಧಾರಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ವಿ. ಒಟ್ನಲ್ಲಿ ಇಂತಹ ಕಾಲಘಟ್ಟದಲ್ಲಿ ಬಹಿಷ್ಕಾರ ಎಂಬ ಪಿಡುಗು ಇನ್ನೂ ಜೀವಂತವಿದೆ ಅನ್ನೋದು ದುರಂತ. ಈ ಬಗ್ಗೆ ತಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗಣಪತಿ ಅಂಬಿಕಾ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂಬುದು ರಿಪಬ್ಲಿಕ್ ಕನ್ನಡದ ಆಗ್ರಹ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸಾಮಾಜಿಕ ಬಹಿಷ್ಕಾರ ಹಾಕುವುದು ಕಾನೂನು ಪ್ರಕಾರ ದೊಡ್ಡ ಅಪರಾಧ. ಆದರೆ ಈ ಕಾಲದಲ್ಲೂ ಇಲ್ಲೊಂದು ಕುಟುಂಬ ಕ್ಷುಲ್ಲಕ ಕಾರಣಕ್ಕೆ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿದೆ. ಕಳೆದ 9 ತಿಂಗಳಿಂದ ಶಿಕ್ಷೆಯನ್ನು ಅನುಭವಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮುಂದೆ ತಮ್ಮ ಅಳಲು ತೋಡಿಕೊಂಡಿದೆ. ಎರಡು 2026ರ ಹೊಸ್ತಿಲಿಗೆ ಕಾಲಿಟ್ಟಾಗಿದೆ. ಇಂತಹ ಸಂದರ್ಭದಲ್ಲಿ ಬಹಿಷ್ಕಾರ ಎಂಬ ಅನಿಷ್ಟ ಪದ್ಧತಿ ಇನ್ನೂ ಜೀವಂತ ಇದೆ ಅಂದ್ರೆ ನಂಬ್ತೀರಾ? ಗ್ರಾಮೀಣ ಪ್ರದೇಶವೊಂದರಲ್ಲಿ ಕುಟುಂಬವೊಂದು ಕಳೆದ 9 ತಿಂಗಳಿನಿಂದ ಬಹಿಷ್ಕಾರಕ್ಕೆ ಒಳಗಾಗಿದೆ. ಕುಮಟಾದಲ್ಲಿ ಬಹಿಷ್ಕಾರ ಪಿಡುಗು ಇನ್ನೂ ಜೀವಂತ. ಕ್ಷುಲ್ಲಕ ಕಾರಣಕ್ಕೆ 9 ತಿಂಗಳಿನಿಂದ ಬಹಿಷ್ಕಾರ ಶಿಕ್ಷೆ.
ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಲುಕ್ಕೇರಿ ಗ್ರಾಮದಲ್ಲಿ ಕುಟುಂಬವೊಂದಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಲಾಗಿದೆ. ಇಲ್ಲಿನ ಗಣಪತಿ ಕೃಷ್ಣ ಅಂಬಿಗ ಎಂಬುವವರ ಕುಟುಂಬ ಕಳೆದ 9 ತಿಂಗಳಿಂದ ಬಹಿಷ್ಕಾರಕ್ಕೊಳಗಾಗಿದೆ. ಊರಿನ ಯಾರೂ ಕೂಡ ಈ ಕುಟುಂಬದ ಜೊತೆ ಮಾತನಾಡ್ತಿಲ್ಲ. ಯಾವುದೇ ಕಾರ್ಯಕ್ರಮಕ್ಕೂ ಆಹ್ವಾನ ನೀಡುತ್ತಿಲ್ಲ. ಯಾರಾದರೂ ಅವರ ಜೊತೆ ಮಾತನಾಡಿದ್ರೆ ಗ್ರಾಮದ ಮುಖಂಡರಿಂದ ಕ್ರಮ ಎದುರಿಸಬೇಕಾಗುತ್ತದೆ. ಹೀಗಾಗಿ ನೊಂದ ಕುಟುಂಬ ತಮಗಾಗುತ್ತಿರುವ ಅನ್ಯಾಯದ ಬಗ್ಗೆ ಅಧಿಕಾರಿಗಳಿಗೆ ಮನವಿ ನೀಡಿದ್ದಾರೆ. ಬೈಸರ ನಮ್ಗೆ ಕೊಟ್ಟಾರೆ ಒಂದು ಕಾಯಿಗಳು ಹಚ್ಚಬೇಕು, ಇಲ್ಲ ನಿಮ್ಗೆ ಬೈಸ್ಗಾರ ಬಿಡುಗಡೆ ಮಾಡೋದಿಲ್ಲ, ನೀವು ಕಾಯಿಗಳು ಹಚ್ಚಿದ್ರೆ ಮಾತ್ರ ಬಿಡುಗಡೆ ಮಾಡಿ ಅಂತ ಹೇಳಿದ್ರು. ನಾವು ಒಪ್ಪೋದಿಲ್ಲ ಅಂದ್ರು, ಕಾಯಿಗಳು ಮಾತ್ರ ಹಚ್ಚೋದಿಲ್ಲ ಅಂತ ಹೇಳಿದ್ರು. ಒಂದು ಸುಗ್ಗಿಗೆ ಹೋದ್ರ ಮೇಲೆ ನನ್ನ ಹುಡುಗನ ಕರ್ಕೊಂಡೋಗಿ ಸುಗ್ಗಿಗೆ ಹೋದ್ರ ಮೇಲೆ ಹೇಳ್ದಿರು ಹೇಳನಂತಿ ಬೈಸ್ಕರ್ ಕೊಟ್ಟಿಟ್ಟಾರೆ ನಮ್ಗೆ ಅಂತೇಳಿ ಹೆಣ್ಣು ಕೇಳಿದ್ರೆ ಕೇಳ್ದಾರೆ ಹೇಳ್ಕೊಡ್ತು, ಕೇಳ್ದಾರೆ ಹೇಳ್ಕೊಡ್ತು. ಸರಿ ಇಲ್ಲ ಹಾಂಗೆ ಹಿಂಗೆ ಅಲ್ಲಿ ಇಲ್ಲಿ ಬಿದ್ಕಂತ ಹಾಂಗೆ ಹಿಂಗೆ ಅಂತ ಇದೇನ ಮನೆ ಸಾರಾಯಿ ಕುಡಿತಾ ಇದ್ ಮಾಡ್ತಾ ಅಂತ ಅವು ಇನ್ನೂ ಮುಟ್ಟೆ ಗೊತ್ತಿಲ್ಲ ಅದು ಸಾರಾಯಿ ಆದ್ರೆ ಹಂಗ ಹೇಳ್ಕೊಡ್ತು. ಲುಕ್ಕೇರಿ ಗ್ರಾಮದಲ್ಲಿ ಮೀನುಗಾರ ಅಂಬಿಗ ಸಮಾಜದ 76 ಮನೆಗಳಿವೆ. ಎಲ್ಲರೂ ಕೂಡ ಹೋಳಿ ಹಬ್ಬವನ್ನ ಪದ್ಧತಿಯಂತೆ ಆಚರಿಸುತ್ತಾರೆ. ಆ ಸಂದರ್ಭದಲ್ಲಿ ನಡೆದ ಕ್ಷುಲ್ಲಕ ಜಗಳದಿಂದಾಗಿ ಗಣಪತಿಯವರ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿದೆ. ಇನ್ನೊಂದೆಡೆ ಗಣಪತಿ ಅಂಬಿಗ ಅವರ ಮನೆ ಮುಂದೆ ಜಮೀನಿನಲ್ಲಿ ಕೆಲ ಮನೆಗಳ ಶೌಚಾಲಯದ ಪೈಪ್ಲೈನ್ ಹಾದು ಹೋಗಿದೆ. ಪೈಪ್ಲೈನ್ ಒಡೆದು ದುರ್ವಾಸನೆ ಬರ್ತಿದ್ದು ತೆರವುಗೊಳಿಸುವಂತೆ ಗ್ರಾಮ ಪಂಚಾಯತ್ಗೆ ಮನವಿ ನೀಡಿದ್ರು. ಇದು ಕೂಡ ಕಾರಣವಾಗಿದೆ. ಇದಿಷ್ಟೇ ಅಲ್ಲ, ಗಣಪತಿ ಅವರ ಮಗನ ಮದುವೆ ಮಾಡಬೇಕೆಂದು ವಧುವಿನ ಕಡೆಯವರು ಬಂದ್ರೆ ಅವರಿಗೆ ಹುಡುಗ ಸರಿಯಿಲ್ಲ ಬೇಡ ಎಂದು ಎಲ್ಲ ಸಲ್ಲದ ಅಪಪ್ರಚಾರ ಮಾಡಿ ಮದುವೆ ಸಂಬಂಧ ಕೂಡದಂತೆ ತಪ್ಪಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಒಂದ್ ವೇಳೆ ಬಹಿಷ್ಕಾರ ವಾಪಸ್ ತೆಗೆದುಕೊಳ್ಳುವುದಾದ್ರೆ ಎಲ್ಲಾ ಮನೆಗಳಿಗೂ ಹೋಗಿ ಕಾಯಿ ಹೂಳು ಹಚ್ಚಬೇಕೆಂದು ಫರ್ಮಾನ್ ಹೊರಡಿಸಿದ್ದಾರಂತೆ. ನಮ್ಮನೆ ಮುಂದೊಂದು ಪೈಪ್ ಹಾಕೊಂಡು ಹೋಗಿದ್ರು. ನಮ್ಮನೆ ಮುಂದೆ ಪೈಪ್ ಹಾಕೊಂಡು ಹೋದ್ ಕೂಡ ನಾವು ಪಂಚಾಯತ್ ಅರ್ಜಿ ಕೊಟ್ಟಿದ್ರು. ಪಂಚಾಯತ್ ಅರ್ಜಿ ಕೊಟ್ಟರು 8 ಮನೆಯವರು ಸೇರಿ ಹಾಕಿದ್ರು. ಅದು ಹೊಳಿಗೆಲ್ಲ ಬಿಟ್ಟು ಸಿಕ್ಕಾಪಟ್ಟೆ ಇದಾಗ್ತದೆ. ತಂದೆಯವ್ರ ತಾಯಿಯವರು ನಾವೆಲ್ಲ ಹೊಳೆಲ್ಲ ಇದು ಮಾಡ್ತೇವೆ. ಅಲ್ಲಿ ನಮ್ಮನೆ ಮುನ್ನಂಡೆ ಹಾಕೊಂಡು ಹೋಗ್ರೆ ಅದು ಓಡದು ವಾಸನೆ ಬರ್ತದೆ ಅಂತ ನಾವು ಪಂಚಾಯತ್ ತಿಳಿಸಿದ್ವಿ. ಅದ್ರ ಮೇಲೆ ಸಿಟ್ಟು ಹಾಕೊಂಡು ಆನಂತರ ತಂದೆಯವ್ರಿಗೆ ಒಂದ್ 2-3 ಸಲ ಗಲಾಟೆ ಮಾಡ್ರು. ಸೊಡ್ಲಿಲಿ ಅಲ್ಲೆಲ್ಲ ಹೊಡೋಕೆ ಬಂದ್ರು. ಆನಂತರ ಮತ್ತೊಂದ್ಸಲ ಸುಗ್ಗಿ ಹಬ್ಬದಲ್ಲಿ ತಂದೆಯವ್ರಿಗೆ ಉದಯ್ ಗೋವಿಂದಮ್ಮ ಹೊಡೆದ್ ಕೂಡ ನಾವು ಕುಮಟಾ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಮಾಡಿದ್ದೇವೆ. ಸರ್ಕಾರ ಆಸ್ಪತ್ರೆಗೆಲ್ಲ ಸೇರಿಸಿ ಕುಮಟಾ ಸ್ಟೇಷನ್ ಕುಮಟಾ ಪೊಲೀಸರು ಸುಧಾರಿಸಿ ಕಳಿಸಿದ್ರು. ಸುಧಾರಿಸಿ ಕಳಿಸಕ್ಕೂ ನಾವು FIR ಮಾಡಿ ಅಂತ ಹೇಳಿದ್ರೆ ನಾವು ಸುಧಾರಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ವಿ. ಒಟ್ನಲ್ಲಿ ಇಂತಹ ಕಾಲಘಟ್ಟದಲ್ಲಿ ಬಹಿಷ್ಕಾರ ಎಂಬ ಪಿಡುಗು ಇನ್ನೂ ಜೀವಂತವಿದೆ ಅನ್ನೋದು ದುರಂತ. ಈ ಬಗ್ಗೆ ತಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗಣಪತಿ ಅಂಬಿಕಾ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂಬುದು ರಿಪಬ್ಲಿಕ್ ಕನ್ನಡದ ಆಗ್ರಹ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸಾಮಾಜಿಕ ಬಹಿಷ್ಕಾರ ಹಾಕುವುದು ಕಾನೂನು ಪ್ರಕಾರ ದೊಡ್ಡ ಅಪರಾಧ. ಆದರೆ ಈ ಕಾಲದಲ್ಲೂ ಇಲ್ಲೊಂದು ಕುಟುಂಬ ಕ್ಷುಲ್ಲಕ ಕಾರಣಕ್ಕೆ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿದೆ. ಕಳೆದ 9 ತಿಂಗಳಿಂದ ಶಿಕ್ಷೆಯನ್ನ ಅನುಭವಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮುಂದೆ ತಮ್ಮ ಅಳಲು ತೋಡಿಕೊಂಡಿದೆ. ಎರಡು 2026ರ ಹೊಸ್ತಿಲಿಗೆ ಕಾಲಿಟ್ಟಾಗಿದೆ. ಇಂತಹ ಸಂದರ್ಭದಲ್ಲಿ ಬಹಿಷ್ಕಾರ ಎಂಬ ಅನಿಷ್ಟ ಪದ್ಧತಿ ಇನ್ನೂ ಜೀವಂತ ಇದೆ ಅಂದ್ರೆ ನಂಬ್ತೀರಾ? ಗ್ರಾಮೀಣ ಪ್ರದೇಶವೊಂದರಲ್ಲಿ ಕುಟುಂಬವೊಂದು ಕಳೆದ 9 ತಿಂಗಳಿನಿಂದ ಬಹಿಷ್ಕಾರಕ್ಕೆ ಒಳಗಾಗಿದೆ. ಕುಮಟಾದಲ್ಲಿ ಬಹಿಷ್ಕಾರ ಪಿಡುಗು ಇನ್ನೂ ಜೀವಂತ. ಕ್ಷುಲ್ಲಕ ಕಾರಣಕ್ಕೆ 9